ಹಲೋ ಎವ್ರಿವನ್, ಹೌ ಆರ್ ಯು ಆಲ್? ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಸೊ ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಅಧ್ಯಾಯ 4ರ ಕಾಂತಗಳ ಅನ್ವೇಷಣೆ ಎಂಬ ಅಧ್ಯಾಯದಲ್ಲಿ ಮುಂದಿನ ಭಾಗವನ್ನು ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಭಾಗ 3. ಇದು ಯಾವುದು? ವಿಡಿಯೋ ಭಾಗ 3. ಹಿಂದಿನ ವಿಡಿಯೋದಲ್ಲಿ ನಾವು ಏನೇನು ಕಲ್ತಿದ್ವಪ್ಪ ಅಂತ ಅಂದರೆ, ಮೊದಲನೇ ವಿಡಿಯೋದಲ್ಲಿ ನಾವು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ತಿಳ್ಕೊಂಡಿದ್ವಿ ಮತ್ತು ಕಾಂತದ ಧ್ರುವಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಸೊ ನಾವು 2ನೇ ವಿಡಿಯೋದಲ್ಲಿ ಕಾಂತದ ಧ್ರುವಗಳ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ದಿಕ್ಕುಗಳನ್ನು ಯಾವ ರೀತಿ ನಾವು ಕಂಡು ಹಿಡಿತೀವಿ ಕಾಂತಗಳನ್ನು ಉಪಯೋಗಿಸ್ಕೊಂಡು ಅಂತಂದು ಹೇಳಿ ತಿಳ್ಕೊಂಡಿದ್ವಿ, ಹೌದಾನೆ? ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಸರಿ, ಹಾಗಾದರೆ ನಾವೀಗ ಒಂದು ಚಟುವಟಿಕೆ ಮುಖಾಂತರ ನಾವು ಕಾಂತಗಳು ಯಾವ ರೀತಿ ಆಕರ್ಷಣೆ ಹೊಂದ್ತವೆ ಮತ್ತು ಯಾವ ರೀತಿ ವಿಕರ್ಷಣೆ ಹೊಂದ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಾವು 2 ದಂಡಕಾಂತಗಳನ್ನು ತಗೋಬೇಕು. ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ, ಹೌದಾ? 2 ದಂಡಕಾಂತಗಳನ್ನು ತಗೋಬೇಕು. ಮೊದಲನೆಯದನ್ನು ನಾವು ಏನಂತ ಗುರುತಿಸ್ಬೇಕು? ಎ ಅಂತ ಗುರುತಿಸ್ಬೇಕು ಮತ್ತು ಎರಡನೇದನ್ನು ಬಿ ಅಂತಂದು ಹೇಳಿ ಗುರುತಿಸ್ಬೇಕು. ಅಂದರೆ ಇದು ಎ ದಂಡಕಾಂತ ಮತ್ತು ಇದು ಬಿ ದಂಡಕಾಂತ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಒಂದು ದಂಡಕಾಂತ ಏನು ನಾವು ಏನು ಮಾಡಬೇಕು, ಒಂದಿಷ್ಟು ಪೆನ್ಸಿಲ್ಗಳನ್ನು ಹಾಕಿ ಅದ್ರ ಮೇಲೆ ಇಡಬೇಕು. ಸೊ ಇಟ್ಟಾದ ಮೇಲೆ ಏನು ಮಾಡಬೇಕು? ಸೊ ಇನ್ನೊಂದು ಬಿ ದಂಡಕಾಂತ ಇರ್ತೈತಲ್ಲ, ಅದ್ರದ್ದು ಹತ್ತಿರ ತೊಗೊಂಡು ಹೋಗ್ಬೇಕು. ನೋಡಿರಿ, ಇಲ್ಲಿ ಧ್ರುವಗಳನ್ನು ಗುರುತಿಸಿದ್ದಾರೆ, ಹೌದಾ? ಇದು ಉತ್ತರ ಧ್ರುವ ಮತ್ತು ಇದು ದಕ್ಷಿಣ ಧ್ರುವ. ಇಲ್ಲಿ ಸಹ ಇದು ಉತ್ತರ ಧ್ರುವ ಮತ್ತು ಇದು ದಕ್ಷಿಣ ಧ್ರುವ, ಹೌದಾ? ಇದು ಉತ್ತರ ಧ್ರುವ ಮತ್ತು ಇದು ದಕ್ಷಿಣ ಧ್ರುವ. ಇದು ಸಹ ಉತ್ತರ ಧ್ರುವ ಮತ್ತು ಇದು ದಕ್ಷಿಣ ಧ್ರುವ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ನಿಧಾನಕ್ಕೆ ನಾವೇನು ಮಾಡಬೇಕು, ಈ ಬಿ ದಂಡಕಾಂತ ಐತಲ್ಲ, ಇದನ್ನೇನು ಮಾಡಬೇಕು, ನಿಧಾನಕ್ಕೆ ಎ ದಂಡಕಾಂತದ ಹತ್ರ ತೊಗೊಂಡು ಹೋಗಬೇಕು. ಇವಾಗ ಏನಾಗುತ್ತೆ, ಇಲ್ಲಿ ದಕ್ಷಿಣ ಧ್ರುವ ಇದೆ ಮತ್ತು ಇಲ್ಲಿ ಉತ್ತರ ಧ್ರುವ ಇರೋದ್ರಿಂದ ಇದೇನಾಗುತ್ತೆ, ಸ್ವಲ್ಪ ಮುಂದಕ್ಕೆ ಬರುತ್ತೆ. ಯಾವುದು? ಎ ದಂಡಕಾಂತ ಏನು ಸ್ವಲ್ಪ ಮುಂದಕ್ಕೆ ಬರುತ್ತೆ, ಮುಂದಕ್ಕೆ ಚಲಿಸುತ್ತೆ. ಯಾಕಂತಂದರೆ ಇವು ವಿರುದ್ಧ ಧ್ರುವಗಳಾಗಿರೋದ್ರಿಂದ ಇವು ಏನು ಮಾಡ್ತಾವಪ್ಪ ಅಂತಂದರೆ ಪರಸ್ಪರ ಆಕರ್ಷಣೆಗೆ ಒಳಗಾಗ್ತವೆ. ಸೊ ಇದನ್ನು ನೀವು ಮನೇಲಿ ಮಾಡಿ ನೋಡಬಹುದು, ಓಕೆನಾ? ಸೊ ಹಾಗಾದರೆ ಈಗ ರಿವರ್ಸ್ ಮಾಡಿ. ಸೊ ಈಗೇನು ಮಾಡಬೇಕಪ್ಪ ಅಂದರೆ, ಇದು ಬಿ ದಂಡಕಾಂತ ಐತಲ್ಲ, ಇದನ್ನೇನು ಮಾಡಬೇಕು, ಇಲ್ಲಿ ದಕ್ಷಿಣ ಧ್ರುವ ಮತ್ತು ಇಲ್ಲಿ ಉತ್ತರ ಧ್ರುವ ಬರೋ ರೀತಿ ರಿವರ್ಸ್ ಇಟ್ಕೊಂಡು ಅದೇ ರೀತಿ ಇದ್ರ ಹತ್ರ ತೊಗೊಂಡು ಹೋದರೆ ಇದೇನು ಮಾಡ್ತೈತೆ, ಅವಾಗ ಹಿಂದಕ್ಕೆ ಚಲಿಸ್ತೈತಿ. ಯಾವುದು? ಎ ದಂಡಕಾಂತ ಐತಲ್ಲ, ಅದೇನು ಮಾಡುತ್ತೆ, ಹಿಂದಕ್ಕೆ ಹೋಗುತ್ತೆ. ಸೊ ಯಾಕಪ್ಪ ಈ ರೀತಿ ಆಗುತ್ತೆ ಅಂತಂದರೆ, ಸಮಾನ ಧ್ರುವಗಳು ಏನು ಮಾಡ್ತವು, ಪರಸ್ಪರ ವಿಕರ್ಷಿಸ್ತವು. ಸಮಾನ ಧ್ರುವಗಳು ಪರಸ್ಪರ ವಿಕರ್ಷಣೆಗೆ ಒಳಗಾಗ್ತವೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂತಂದರೆ, ವಿರುದ್ಧ ಧ್ರುವಗಳು ಯಾವಾಗಲೂ ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಸಮಾನ ಧ್ರುವಗಳು ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ ಅನ್ನೋದು ನಮಗೆ ಈ ಚಟುವಟಿಕೆಯಿಂದ ಗೊತ್ತಾಗ್ತದೆ, ಹೌದಾ? ನೆಕ್ಸ್ಟ್ ನೋಡೋಣ. ಹಾಗಾದರೆ ಇನ್ನೊಂದು ಪ್ರಯೋಗ ಮಾಡೋಣ. ಏನಪ್ಪ ಅಂತ ಅಂದರೆ, ಒಂದು ಕಾಂತೀಯ ದಿಕ್ಸೂಚಿ ತೊಗೋಬೇಕು ಮತ್ತು ಒಂದು ದಂಡಕಾಂತ ತೊಗೋಬೇಕು. ಸೊ ಈಗ ನಾವೇನು ಮಾಡಬೇಕು, ಕಾಂತೀಯ ದಿಕ್ಸೂಚಿಯನ್ನು ಈ ರೀತಿ ಒಂದು ಸಮತಲವಾಗಿರ್ತಕ್ಕಂಥ ಮೇಲ್ಮೈ ಮೇಲೆ ಇಟ್ಟು ಅದ್ರ ಹತ್ರ ಏನು ಮಾಡಬೇಕು, ನಾವು ನಿಧಾನವಾಗಿ ಈ ಒಂದು ದಂಡಕಾಂತವನ್ನು ತೊಗೋಬೇಕು. ಸೊ ಈಗ ತಗೊಂಡು ಹೋಗಬೇಕು. ಸೊ ಈ ಒಂದು ದಂಡಕಾಂತವನ್ನು ನಾವು ನಿಧಾನವಾಗಿ ಇದ್ರ ಹತ್ರ ತೊಗೊಂಡು ಹೋದಾಗೆ, ಸೊ ನೋಡಿರಿ, ಇದು ಏನು ಉತ್ತರ ಧ್ರುವ, ಹೌದಾ? ಇದು ದಕ್ಷಿಣ ಧ್ರುವ. ಇಲ್ಲಿ ಇದು ಉತ್ತರ ಧ್ರುವ, ರೆಡ್ ಕಲರಲ್ಲಿ ಏನು ಮಾರ್ಕ್ ಮಾಡೈತಲ್ಲ, ಇದು ಈ ಕಾಂತದ ಉತ್ತರ ಧ್ರುವ. ಇದೇನು ದಕ್ಷಿಣ ಧ್ರುವ, ಹೌದಾ? ಇವಾಗ ಏನಾಗುತ್ತಪ್ಪ ಅಂತಂದರೆ, ಈ ಉತ್ತರ ಧ್ರುವವನ್ನು ನಾವು ಉತ್ತರ ಧ್ರುವದ ಹತ್ರನೇ ಹಿಂಗೆ ತೊಗೊಂಡು ಹೋದ್ವಿ, ನಿಯರ್ ಈ ರೀತಿ ತೊಗೊಂಡು ಹೋದ್ವಿ ಅಂದರೆ ಇದೇನು ಮಾಡುತ್ತೆ, ರಿವರ್ಸ್ ಆಗಿ ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಇದು ಹಿಂಗೆ ಹೋಗುತ್ತೆ, ಅವಾಗ ಮೂಮೆಂಟು ಈ ರೀತಿಯಾಗಿ ಚಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಹಿಂಗೆ ಹತ್ತಿರ ತೊಗೊಂಡು ಬಂದಾಗ ಇದು ಈ ರೀತಿ ಉಲ್ಟಾ ಚಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ, ಅದರಿಂದ ವಿಕರ್ಷಣೆ ಹೊಂದ್ತಾ ಹೋಗುತ್ತೆ. ಯಾಕಂದರೆ ಇದು ಉತ್ತರ ಧ್ರುವ ಮತ್ತು ಇದು ಉತ್ತರ ಧ್ರುವ ಆಗಿರೋದ್ರಿಂದ ಏನಾಗುತ್ತೆ, ಪರಸ್ಪರ ಸಮಾನ ಧ್ರುವಗಳು ಏನು ಮಾಡ್ತಾವೆ, ಪರಸ್ಪರ ವಿಕರ್ಷಣೆಗೊಳಗಾಗೋದ್ರಿಂದ ಇದು ಉಲ್ಟಾ ಚಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ನಾವು ಈಗ ದಕ್ಷಿಣ ಧ್ರುವವನ್ನು ಉತ್ತರ ಧ್ರುವದ ಹತ್ರ ತೊಗೊಂಡು ಬಂದ್ವಿ ಅಂದರೆ ಇದೇನು ಮಾಡುತ್ತೆ, ನಾವು ಈ ರೀತಿ ತೊಗೊಂಡು ಹೋದಾಗ ಸೊ ಇದು ಸಹ ಇದೇ ರೀತಿ ಚಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂದರೆ ಪರಸ್ಪರ ವಿರುದ್ಧ ಧ್ರುವಗಳು ಪರಸ್ಪರ ಏನು ಮಾಡ್ತವೆ, ಇವು ಆಕರ್ಷಣೆಗೆ ಒಳಗಾಗ್ತವೆ. ಹಾಗಾದರೆ ನಾವು ಈ ರೀತಿ ಆಕರ್ಷಣೆಗೆ ಒಳಗಾಗಬಾರ್ದು, ನಾವು ಹತ್ತಿರ ತೊಗೊಂಡು ಹೋದ್ರೂ ವಿರುದ್ಧ ಧ್ರುವಗಳನ್ನು ನಾವು
ಒಂದು ದಿಕ್ಸೂಚಿ ಹತ್ರ ನಾವು ತೊಗೊಂಡು ಹೋದ್ರೂ ಅದು ಏನಾಗಬಾರ್ದು, ಚಲಿಸ್ಬಾರ್ದು, ವಿಚಲನೆ ಹೊಂದಬಾರ್ದು, ಅದು ನಮಗೆ ಕರೆಕ್ಟಾಗಿರ್ತಕ್ಕಂಥ ಡೈರೆಕ್ಷನ್ಸನ್ನು ತೋರಿಸ್ಬೇಕು ಅಂದರೆ ಏನು ಮಾಡಬೇಕು? ಸೊ ಅವಾಗ ಏನು ಮಾಡಬೇಕಂದ್ರೆ ನಾವು ಈ ರೀತಿಯಾಗಿರ್ತಕ್ಕಂಥ ಮರದ ತುಂಡನ್ನು ನಾವು ಅಡ್ಡಲಾಗಿ ಇಡಬೇಕು ಯಾವಾಗಲೂ. ಸೊ ಅಡ್ಡಲಾಗಿ ಇಟ್ವಿ ಅಂದರೆ ಸೊ ಇಲ್ಲಿಂದ ಕಾಂತೀಯ ಬಲಗಳು ಇಲ್ಲಿಗೆ ಹೋಗೋದಿಲ್ಲ. ಆವಾಗ ಇದು ಏನು ಮಾಡುತ್ತೆ, ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲೇ ಕಾನ್ಸ್ಟೆಂಟಾಗಿ ನಿಲ್ಲುತ್ತೆ. ಆವಾಗ ನಮಗೆ ಈಸಿಯಾಗಿ ನಾವು ದಿಕ್ಕುಗಳನ್ನು ನಾವು ಕಂಡುಕೊಳ್ಳಬಹುದು. ಸೊ ನಾವು ಏನಪ್ಪ ಅಂತಂದರೆ ಈ ಒಂದು ಮರದ ತುಂಡನ್ನು ನಾವು ಇಡೋದ್ರಿಂದ ಇಲ್ಲಿ ಕಾಂತೀಯ ಬಲಗಳು ಅಂದರೆ ಇದು ಏನಾಗಲ್ಲ, ಪರಸ್ಪರ ಆಕರ್ಷಣೆಗೂ ಹೊಂದೋದಿಲ್ಲ, ಪರಸ್ಪರ ವಿಕರ್ಷಣೆನೂ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಅಡ್ಡಲಾಗಿ ಮರದ ತುಂಡು ಇಟ್ಟಿದ್ದೀವಿ. ಸೊ ನೀವು ಮರದ ತುಂಡು ಬದಲು ನಾವು ಕಾರ್ಡ್ಬೋರ್ಡ್ ಶೀಟ್ ಇಡ್ಬೋದು, ತೆಳುವಾದ ಪ್ಲಾಸ್ಟಿಕ್ ಶೀಟ್ ಇಡ್ಬೋದು, ಅಥವಾ ಗಾಜನ್ನು ಸಹ ನಾವು ಇಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಯಾವುದೇ ರೀತಿಯ ಆಕರ್ಷಣೆ ಹೊಂದೋದಿಲ್ಲ. ಸೊ ಈ ರೀತಿ ಆಕರ್ಷಣೆ ಹೊಂದದೇ ಇರೋದಕ್ಕೆ ಇಲ್ಲಿ ಕಾಂತೀಯ ಪರಿಣಾಮ ಕಾಂತೀಯವಲ್ಲದ ವಸ್ತುಗಳ ಮೂಲಕ ನಾವು ಕಾರ್ಯನಿರ್ವಹಿಸ್ತತಿ ಅಂತಂದು ಹೇಳಿ ನಾವು ತಿಳ್ಕೊಬೋದು. ಅಂದರೆ ಈಗ ಮರ ಇಟ್ಟಾಗೂ ಅದು ಏನಾಗಲ್ಲ, ಆಕರ್ಷಣೆಗೆ ಹೊಂದೋದಿಲ್ಲ. ಕಾರ್ಡ್ಬೋರ್ಡ್ ಇಟ್ಟಾಗೂ ಸಹ ಆಕರ್ಷಣೆಗೆ ಹೊಂದೋದಿಲ್ಲ. ಪ್ಲಾಸ್ಟಿಕ್ನ ಮಿಡಲ್ ಇಟ್ಟರೂ ಸಹ ಅದು ಆಗೋದಿಲ್ಲ. ಮತ್ತು ಗಾಜನ್ನು ಇಟ್ಟಾಗೂ ಸಹ ಅದು ಏನಾಗೋದಿಲ್ಲ, ವಿಚಲನೆ ಹೊಂದೋದಿಲ್ಲ. ಸೊ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಕಾಂತೀಯ ಪರಿಣಾಮ ಕಾಂತೀಯವಲ್ಲದ ವಸ್ತುಗಳ ಮೂಲಕ ಕಾರ್ಯನಿರ್ವಹಿಸ್ತತಿ ಅಂತಂದು ಹೇಳಿ ಗೊತ್ತಾಗುತ್ತೆ. ಅಂದರೆ ಸೊ ಇಲ್ಲಿ ಮ್ಯಾಗ್ನೆಟನ್ನು ನಾವು ಈ ಮ್ಯಾಗ್ನೆಟನ್ನು ನಾವು ಈ ರೀತಿ ಇದ್ರ ಹತ್ತಿರ ಇಟ್ಟರೂ ಸಹ, ಇಲ್ಲಿ ಅಡ್ಡಲಾಗಿ ಒಂದು ಮರದ ತುಂಡನ್ನು ಇಟ್ಟು ಇದರ ಹತ್ರ ನಾವು ಮ್ಯಾಗ್ನೆಟನ್ನು ಇಟ್ಟರೂ ಸಹ, ದಂಡಕಾಂತವನ್ನು ಇಟ್ಟರೂ ಸಹ ಇದು ವಿಚಲನೆಗೆ ಒಳಪಡೋದಿಲ್ಲ. ನಮಗೆ ಸರಿಯಾದ ದಿಕ್ಕನ್ನೇ ಅದು ತೋರಿಸುತ್ತೆ. ಓಕೆ, ಇನ್ ದ ನೆಕ್ಸ್ಟ್ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾವು ಕಾಂತಗಳೊಂದಿಗೆ ಯಾವ ರೀತಿ ನಾವು ಆಟ ಆಡ್ಬೋದು, ಅದೇ ರೀತಿ ಕಾಂತಗಳನ್ನು ಯಾವ ರೀತಿ ನಾವು ಜೋಪಾನವಾಗಿ ಸಂರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.